ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ, ಮತ್ತೆ ನಾಳೆ ಟ್ರೇಡ್ ಮಾಡತಕ್ಕಂಥ ಸ್ಟಾಕ್ಗಳನ್ನು ಕೂಡ ಗಮನಿಸೋಣ. ನೋಡಿ ಸ್ನೇಹಿತರೆ, ನಿಫ್ಟಿ 50ಗೆ ಮಾತ್ರ ಇವತ್ತು ಫಂಟಾಸ್ಟಿಕ್ ಡೇ ಅಂತ ಹೇಳ್ಬೋದು. ವೆರಿ ಫಂಟಾಸ್ಟಿಕ್ ಡೇ. ಅಫ್ಕೋರ್ಸ್ ಗ್ಯಾಪ್ ಡೌನ್ ಓಪನ್ ಆಗಿತ್ತು ನಿಜ. ನಿನ್ನೆ ಯಾರ್ಯಾರು ಪುಟ್ ಬೈ ಮಾಡಿರ್ತಾರೆ ಅವರು ಇಮಿಡಿಯೇಟ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ. ಒಂದು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಮಾರ್ಕೆಟ್ ಓಪನ್ ಎಲ್ಲಿಗಾಯ್ತು? 24,230ರಲ್ಲಿ ಹ್ಯೂಜ್ ಗ್ಯಾಪ್ ಡೌನ್ ಆಯ್ತು. ಹ್ಯೂಜ್ ಗ್ಯಾಪ್ ಡೌನ್ ಆಗಿ 24,210 ಒಂದು ಲೋ ಫಾರ್ಮ್ ಆಯ್ತು. ಓಕೆ, 24,210 ಲೋ ಫಾಲ್ ಆಗಿಬಿಟ್ಟು ಅಲ್ಲಿಂದ ತಿರುಗಿ ನೋಡಿಲ್ಲ ಮಾರ್ಕೆಟು. ನಿಫ್ಟಿ 50 ಸ್ಪೆಷಲಿ ನಾ ಹೇಳ್ತಾ ಇರೋದು, ಬ್ಯಾಂಕ್ ನಿಫ್ಟಿ ಅಲ್ಲ, ನಿಫ್ಟಿಯಲ್ಲಿ ನೋಡಿ ಕಂಟಿನ್ಯೂ ಅಪ್ಸೈಡ್ ರ್ಯಾಲಿ ಕೊಟ್ಟಿದೆ. ಹ್ಯೂಜ್ ರ್ಯಾಲಿ ಆನ್ ಎಕ್ಸ್ಪೈರಿ ಡೇ ಅಂತ ಹೇಳ್ಬೋದು. ಯಾರ್ಯಾರು ಮಾರ್ಕೆಟ್ ಓಪನ್ ಆದ ತಕ್ಷಣ ಅಥವಾ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಬಿಟ್ಟಾದರೂ ಒಂದು 24,200ರಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಕಾಲ್ ಬೈ ಮಾಡಿರ್ತಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ದುಡ್ಡು ಬಂದಿರುತ್ತೆ ಅಂತ ಹೇಳ್ಬೋದು. ಏನಕ್ಕೆಂದ್ರೆ ನೋಡಿ, ಈ ತರ ಒಂದು ಅಪಾರ್ಚುನಿಟಿನ ಬಿಡಬಾರ್ದು ಸ್ನೇಹಿತರೆ. ಯಾಕಂದ್ರೆ ನೋಡಿ, 24,200 ಹ್ಯೂಜ್ ರೆಜಿಸ್ಟರ್ ಸಪೋರ್ಟ್ ಇದೆ ಅಂತ ಹೇಳಿದ್ವಿ, ನಿನ್ನೆ ಅನಲೈಸ್ ಮಾಡಿದ್ವಿ ನಾವು. ಫಸ್ಟ್ ಸಪೋರ್ಟು 24,300 ಅಂತ ತುಂಬಾ ಸಲ ಹೇಳ್ತಾ ಇದ್ದೀನಿ ನಾನು. ಮಾರ್ಕೆಟ್ ಕೆಳಗೆ ಹೋದ್ರೂ ಕೂಡ ಮತ್ತೆ 24,300 ಮೇಲೆ ರಿಕವರಿ ಆಗ್ತಾ ಇದೆ ಸುಮಾರು 10-11 ದಿನಗಳಿಂದ ಅಂತ ನಿಮಗೆ ಚಾರ್ಟ್ನಲ್ಲಿ ಕೂಡ ತೋರಿಸಿದ್ದೆ. ಯಾಸ್ ಇಟ್ ಈಸ್ 24,200ವರೆಗೆ ಹೋದ್ರೂ ಕೂಡ ಮತ್ತೆ ರಿಕವರಿ ಆಗಿದೆ ಇಂಟ್ರಾಡೇದಲ್ಲಿ. ಏನು ಹೇಳ್ತಾ ಇದೆ ಅದು ಅಂತ ತುಂಬ ಒಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಆಗ್ತಾ ಇದೆ ಪ್ಯಾಟರ್ನು. ಆದರೆ ಇಂಟ್ರಾಡೇದಲ್ಲಿ ಫಾರ್ ಆಪ್ಷನ್ ಬಯರ್ಸ್ಗೆ ವೆರಿ ಫಂಟಾಸ್ಟಿಕ್ ಡೇ. ಯಾರ್ಯಾರು ನಿಫ್ಟಿಯಲ್ಲಿ ಮಾರ್ಕೆಟ್ ಓಪನ್ ಆದ ನಂತರ ಅಟ್ಲೀಸ್ಟ್ ತಕ್ಷಣನೇ ಆಗಲಿ ಅಥವಾ ಒಂದು ಅರ್ಧ ಗಂಟೆ ಬಿಟ್ಟಾದರೂ 24,200 ಅದನ್ನು ಸ್ಟಾಪ್ ಲಾಸ್ ಇಟ್ಬಿಟ್ಟು ಯಾರ್ಯಾರು ಕಾಲ್ ಬೈ ಮಾಡಿರ್ತಾರೆ, ಸಪೋಸ್ ಇವತ್ತಿನ ಆಪ್ಷನ್ ಆಗಿದ್ರು ಸರಿ ಅಥವಾ ನೆಕ್ಸ್ಟ್ ವೀಕ್ ಆಪ್ಷನ್ ಆಗಿದ್ರಂತೂ ಇನ್ನೂ ಫಂಟಾಸ್ಟಿಕ್. ಯಾಕಂದರೆ ಪ್ರೀಮಿಯಂ ಡಿಕೆ ಆಗಿರಲ್ಲ. ಸಪೋಸ್ ಯಾರಾದರೂ ನೆಕ್ಸ್ಟ್ ವೀಕ್ ಆಪ್ಷನ್ ಬೈ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ದುಡ್ಡು ಬಂದಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, 24,210ರಿಂದ ಹೈ ಎಲ್ಲಿಗೆ ಬಂದಿದೆ? 24,426. ನೋಡಿ, 200 ಪಾಯಿಂಟ್ಗಳ ಅಪ್ಸೈಡ್ ರ್ಯಾಲಿ ಒಂದೇ ದಿನದಲ್ಲಿ ನಿಫ್ಟಿಯಲ್ಲಿ ಸಿಕ್ಕಿದೆ ಅಂದರೆ, ಮತ್ತೆ ವಿದೌಟ್ ಹಂಟಿಂಗ್ ದ ಸ್ಟಾಪ್ ಲಾಸ್, ಯಾರ್ದು ಸ್ಟಾಪ್ ಲಾಸ್ ಹಿಟ್ ಆಗಿರಕ್ಕಿಲ್ಲ ಮೋಸ್ಟ್ಲಿ. ಈ ಥರ ಒಂದು ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ವೇಟ್ ಆ್ಯಂಡ್ ವಾಚ್ ಮಾಡಿ, ಒಂದು ಹುಲಿ ಥರ ಕಾಯ್ದು ಕುಳಿತು ಹಂಟ್ ಮಾಡಿದರೆ ಮಾತ್ರ ನಾವು ಆಪ್ಷನ್ ಬಯರ್ಸು ಸರ್ವೈವ್ ಆಗ್ಬೋದು ಸ್ನೇಹಿತರೆ. ಅದರ್ವೈಸ್ ಎಲ್ಲಿ ಬೇಕಲ್ಲಿ ಬೈ ಮಾಡೋದು, ಎಲ್ಲಿ ಬೇಕಲ್ಲಿ ಸೆಲ್ ಮಾಡೋದು ಮಾಡಿದರೆ ಆಗಲ್ಲ. ವೆರಿ ನೀಟಾಗಿ ಕೂಲ್ ಆ್ಯಂಡ್ ಕಾಮ್ ಆಗಿ ಚಾರ್ಟನ್ನು ಸ್ಟಡಿ ಮಾಡಿಬಿಟ್ಟು ಸಪೋರ್ಟು ರೆಸಿಸ್ಟೆನ್ಸನ್ನು ನೋಡ್ಕೊಂಡ್ಬಿಟ್ಟು ನಾವು ಕಾಲ್ ಆಗಲಿ ಪುಟ್ ಆಗಲಿ ಈ ಥರ ಬೈ ಮಾಡ್ತಾ ಹೋದರೆ ಡೆಫಿನೆಟ್ಲಿ ದುಡ್ಡು ಮಾಡ್ಬೋದು ಇಂಟ್ರಾಡೇದಲ್ಲಿ. ಅದರ್ವೈಸ್ ಸಿಸ್ಟಮೆಟಿಕ್ ಇಲ್ಲ, ಒಂದು ಡಿಸಿಪ್ಲಿನ್ ಇಲ್ಲ, ಮತ್ತು ನಮ್ಮದು ಟ್ರೇಡಿಂಗ್ ಮೈಂಡ್ಸೆಟ್ ಸರಿಯಾಗಿಲ್ಲ. ನಾವು ಪದೇ ಪದೇ ಟ್ರೇಡ್ ಮಾಡ್ತೀವಿ ಅಂದರೆ ಮಲ್ಟಿಪಲ್ ಟ್ರೇಡ್ ಮಾಡಿಸ್ತೀವಿ, ಸಿಕ್ಕಾಪಟ್ಟೆ ಟ್ರೇಡ್ ಮಾಡ್ತೀವಿ ಇಂಟ್ರಾಡೇದಲ್ಲಿ. ಸುಮಾರು 20-30 ಟ್ರೇಡ್ಸ್ ಅಂತೀವಿ ಒಂದು ದಿನಕ್ಕೆ ಅಂದರೆ ಲಾಸ್ ಆಗುತ್ತೆ. ಒಂದೇ ಟ್ರೇಡು ಸಾಕು. ಇವತ್ತು ನೋಡಿ, ಒಂದೇ ಒಂದು ಟ್ರೇಡು ಸಿಕ್ಕಾಪಟ್ಟೆ ದುಡ್ಡು ಮಾಡಿರುತ್ತೆ. ಯಾರಿಗೆ? ದೋಸ್ ಹೂ ಆರ್ ಸ್ಮಾರ್ಟ್ ಪೀಪಲ್, ದೋಸ್ ಹೂ ನೋ ಚಾರ್ಟ್, ದೋಸ್ ಹೂ ನೋ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ಚಾನಲ್ ಇರೋದೇ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗಾಗಿ ಹಾಗೂ ಒಂದು ಚಾರ್ಟ್ ಸ್ಟಡಿಗೋಸ್ಕರ, ಕ್ಯಾಂಡಲ್ ಸ್ಟಡಿಗೋಸ್ಕರ ಹಾಗೂ ಒಂದು ಟ್ರೇಡಿಂಗ್ ಮೈಂಡ್ಸೆಟ್ಗೋಸ್ಕರ, ಮತ್ತು ಬಿಗಿನರ್ಸ್ಗೆ ಸ್ಪೆಷಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವ್ರಿಗೆ ಬೇಡ. ಯಾರು ಬಿಗಿನರ್ಸು, ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಆಪ್ಷನ್ ಬೈಯಿಂಗ್, ಅವ್ರಿಗೆ ಫಂಟಾಸ್ಟಿಕ್ ಡೇ ಬೈ ಡೇ ನಾವು ಕಲಿತಾ ಹೋಗೋಣ ಸ್ನೇಹಿತರೆ. ಆಪ್ಷನ್ ಬೈಯಿಂಗ್ನಲ್ಲಿ ಹೇಗೆ ನಾವು ನಮ್ಮ ಒಂದು ಫೈನ್ ಟ್ಯೂನ್ ಮಾಡ್ಕೋಬೋದು, ಎಕ್ಸ್ಪರ್ಟೈಸ್ ಆಗ್ಬೋದು ಅನ್ನೋದನ್ನು ದಿನಕ್ಕೆ ಕಲಿತಾ ಹೋಗೋಣ. ನಾನು ಏನು ಎಕ್ಸ್ಪರ್ಟ್ ಅಲ್ಲ, ನಾನು ಕೂಡ ಕಲಿತೀನಿ ನಿಮ್ಮ ಜೊತೆ, ನೀವು ನನ್ನ ಜೊತೆ ಕಲೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ,
24,200 ಸ್ಟಾಪ್ ಲಾಸ್ ಇಟ್ಬಿಟ್ಟು ಒಂದು ನೆಕ್ಸ್ಟ್ ವೀಕ್ ಕಾಲ್ ನಾವು ಅವಸರ ಮಾಡಿದ್ಬೇಡ. ಇಂಟ್ರಾಡೇ ಇದು ಎಕ್ಸ್ಪೈರಿ ಡೇ ಅಂದಾಗ ತುಂಬ ಜನ ಏನು ಮಾಡ್ತಾರೆ, ಝೀರೋ ಟು ಹೀರೋ ಟ್ರೇಡ್ ಮಾಡಲಿಕ್ಕೆ ಹೋಗ್ತಾರೆ. ಅದು ಸರಿಯಲ್ಲ ಸ್ನೇಹಿತರೆ. ಝೀರೋ ಟು ಹೀರೋ ಟ್ರೇಡ್ ಅದು ತುಂಬ ಕೈ ಕೊಡುತ್ತೆ, ಅದು ಸರಿಯಲ್ಲ. ದಟ್ ಈಸ್ ನಾಟ್ ಡಿಸಿಪ್ಲಿನರಿ ಅಂತ ಹೇಳ್ತೀನಿ. ವರ್ಷದಲ್ಲಿ ಒಂದು 5ರಿಂದ 6 ಝೀರೋ ಟು ಹೀರೋ ಟ್ರೇಡ್ ಮಾಡ್ಬೋದು. ಆದರೆ ಪ್ರತಿ ವಾರ ಎಕ್ಸ್ಪೈರಿ ಡೇ ಇದ್ದಾಗ ಎಷ್ಟಂತ ಮಾಡ್ತೀರಾ ನೋಡಿ ನೀವು. ಮಂಡೇ ಒಂದು ಎಕ್ಸ್ಪೈರಿ ಯಾವುದು, ಮಿಡ್ ಕ್ಯಾಪು, ಟ್ಯೂಸ್ಡೇ ಫಿನ್ ನಿಫ್ಟಿ, ವೆನ್ಸ್ಡೇ ಬ್ಯಾಂಕ್ ನಿಫ್ಟಿ, ಥರ್ಸ್ಡೇ ನಿಫ್ಟಿ, ಫ್ರೈಡೇ ಸೆನ್ಸೆಕ್ಸ್. ಪ್ರತಿದಿನ ಒಂದೊಂದು ಇಂಡೆಕ್ಸ್ ಎಕ್ಸ್ಪೈರಿ ಡೇ ಇರುತ್ತೆ. ಪ್ರತಿದಿನದಲ್ಲೂ ನಾವು ಝೀರೋ ಟು ಹೀರೋ ಟ್ರೇಡ್ ಮಾಡಿದರೆ ದಟ್ ಈಸ್ ನಾಟ್ ಡಿಸಿಪ್ಲಿನ್ ಆಫ್ ದ ಗುಡ್ ಟ್ರೇಡರ್ ಅಂತ ಹೇಳ್ಬೋದು. ಝೀರೋ ಟು ಹೀರೋ ಟ್ರೇಡ್ ಬೇಡ ನಮಗೆ. ನಾವು ಏನು ದೊಡ್ಡ ಹೀರೋ ಆಗೋದು ಬೇಡ, ಸಾಕು ಒಂದು ಡಿಸಿಪ್ಲಿನ್ ಆಗಿ ದುಡ್ಡು ಗಳಿಸಿದ್ರೆ ಸಾಕು ಅಷ್ಟೇ. ಸರ್ವೈವ್ ಆಗೋದು ಇಂಪಾರ್ಟೆಂಟು. ನಮ್ಮ ಕ್ಯಾಪಿಟಲನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಕ್ಯಾಪಿಟಲನ್ನು ಗೇನ್ ಮಾಡೋದು, ಕ್ಯಾಪಿಟಲನ್ನು ಗೇನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸು ಕೊಡೋದು ಇಂಪಾರ್ಟೆಂಟು. ಎಲ್ಲ ಸೇರಿ ಇದರಲ್ಲಿ. ಹೀಗಾಗಿ ತುಂಬ ಒಂದು ಕಾಷಿಯಸ್ ಆಗಿ ಟ್ರೇಡ್ ಮಾಡಬೇಕು. ಈ ಥರ ಅವಕಾಶ ಸಿಕ್ಕಾಗ ಮಾತ್ರ 100% ಬಿಡಬಾರ್ದು, ಹಂಟ್ ಮಾಡಲೇಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತಿನ ಮಾರ್ಕೆಟು. ನಿಫ್ಟಿಯಲ್ಲಿ ಹೇಳ್ತಾ ಇರೋದು ನಾನು, ಸ್ಪೆಷಲಿ ಬ್ಯಾಂಕ್ ನಿಫ್ಟಿ ಇಲ್ಲ, ಬ್ಯಾಂಕ್ ನಿಫ್ಟಿ ಫಾಲ್ ಆಗಿತ್ತು. ನಿಫ್ಟಿಯಲ್ಲಿ ನೋಡಿ ರಿಕವರಿ ಎಷ್ಟು ಚೆನ್ನಾಗಿದೆ. ಯಾರಿಗೆ ಅದ್ರದ್ದು ಅರ್ಥ ಗೊತ್ತಾಗಿರುತ್ತೆ 24,200 ಮೇಜರ್ ಸಪೋರ್ಟ್ ಇದೆ ಅಂತೇಳಿ. ನಾನು ನಿನ್ನೆ ಕ್ಲಿಯರ್ ಕಟ್ ಆಗಿದೆ. 24,300 ಒಂದು ಸಪೋರ್ಟು, ಅದನ್ನ ಬಿಟ್ಟರೆ 24,200, ನಂತರ ಸ್ಟ್ರೇಟ್ ಅವೇ ಇಟ್ ಗೋಸ್ ಟು 24,000 ಅಂದಿದೆ. ಬಟ್ ಲಕ್ಕಿಲಿ ಇಟ್ ಏನಾಗಿದೆ, ವಾಪಸ್ ರಿಟರ್ನ್ ರೀಗೇನ್ ಆಗ್ತಾ ಬಂದಿದೆ. ಯಾವಾಗ ನಮಗೆ 24,200ರಲ್ಲಿ 210 ಈ ಥರ ಒಂದು 2-3 ಕ್ಯಾಂಡಲ್ ಫಾರ್ಮ್ ಆಗಿಬಿಟ್ಟು ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಫಸ್ಟ್ 5 ಮಿನಿಟ್ಸ್ ಎಬೋ ಫಾರ್ಮ್ ಆಯಿತು, ಅವಾಗ ನಾವು ಅರ್ಥ ಮಾಡ್ಕೋಬೇಕು. ಅದು ಒಂದು ಹಿಂಟು ಸ್ನೇಹಿತರೆ. ಯಾವಾಗಲೂ ಇಂಟ್ರಾಡೇ ಟ್ರೇಡರ್ಸು ಏನು ಮಾಡ್ಬೇಕಂದ್ರೆ, ಇದು ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಅಂತಲೂ ತಿಳ್ಕೊಳ್ಳಿ, ಅಥವಾ ನನ್ನ ಒಂದು ಸಾಕಷ್ಟು ದಿನಗಳ ಒಂದು ಇದರಲ್ಲಿ ಟ್ರೇಡ್ ಮಾಡಿರೋದು. ನಾನು ಐ ಯೂಸ್ ಟು ವಾಚ್, ಸಪೋಸ್ ಇದನ್ನು ನಾನು ನಿಮ್ಗೆ ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಡೇ ಓಪನಿಂಗ್ ಕ್ಯಾಂಡಲ್ ಅಂತ ಇಟ್ಕೊಳ್ಳಿ, ಓಕೆ. 5 ನಿಮಿಷದ್ದು ಮಾರ್ಕ್ ಮಾಡಿ ಇದ್ರದ್ದು ಹೈ ಆ್ಯಂಡ್ ಲೋ ನೋಡಿ. ಇದ್ರ ಹೈ ಕ್ರಾಸ್ ಆಯ್ತಂದ್ರೆ ಕಾಲ್ ಬೈ ಮಾಡ್ಬೋದು, ಸ್ಟಾಪ್ ಲಾಸು ಇಲ್ಲಿಡಬೇಕು ಈ ಥರ. ಲೋ ಕ್ರಾಸ್ ಆಯ್ತಂದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಪುಟ್ ಬೈ ಮಾಡ್ಬೋದು. ಇದೊಂದು ಚಿಕ್ಕ ಲಾಜಿಕ್ಕು. ಅದನ್ನು ಆಲ್ಮೋಸ್ಟ್ ಆಲು ವಾರದಲ್ಲಿ ಅಟ್ಲೀಸ್ಟ್ 1ರಿಂದ 2 ದಿನ ಮಾರ್ಕೆಟ್ ಅದನ್ನು ಫಾಲೋ ಮಾಡುತ್ತೆ. ಇಲ್ಲಿ ನೋಡಿ ಫಸ್ಟ್ ಕ್ಯಾಂಡಲ್ದು ಹೈ ಯಾವಾಗ ಕ್ರಾಸ್ ಆಯಿತು, ವಿ ಯೂಸ್ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ರಿಕವರಿ ಆಗುತ್ತೆ ಅಂತೇಳಿ. ಮತ್ತೆ ಅದರ ಲೋ ಟಚ್ ಆಗಿಲ್ಲ, ಅಂದರೆ 24,210 ಮತ್ತೆ ಟಚ್ ಆಗಿಲ್ಲ. ಮಾರ್ಕೆಟು ಕಂಟಿನ್ಯೂ ಅಪ್ಸೈಡ್ ಮೂವ್ ಆಗ್ತಾ ಬಂದಿದೆ. ಹೀಗಾಗಿ ಅಲ್ಲಿ ಬೇಡಪ್ಪ, ನಾವು ಅಟ್ಲೀಸ್ಟ್ ಇಲ್ಲಿ ಕಾಲ್ ಬೈ ಮಾಡಿದ್ರು ಕೂಡ ನೋಡಿ ನೆಕ್ಸ್ಟ್ ವೀಕದ್ದು ಪ್ರೀಮಿಯಮ್ ಬೈ ಮಾಡಿದರೆ ಒಂದು ಒಳ್ಳೆ ಅಮೌಂಟು ಸಿಗ್ತಾ ಇರೋದು, ಓಕೆ. ಈ ಥರ ಚಿಕ್ಕ ಪುಟ್ಟ ಒಂದು ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಡೈಲಿ ಚಾರ್ಟ್ ಏನು ಹೇಳುತ್ತೆ, ವಾಟ್ ಇಟ್ ಟೆಲ್ಸ್. ಎಸ್ ನೋಡಿ, ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇಟ್ ಲುಕ್ಸ್ ಲೈಕ್ ಸಮ್ವಾಟ್ ಮಾರಿ ಬಾಜು ಕ್ಯಾಂಡಲ್ ಅಂತ ಹೇಳ್ಬೋದು, ಓಕೆ. ಅಂದರೆ ವಿಕ್ ಕಡಿಮೆ ಇದೆ, ಬಾಡಿ ಜಾಸ್ತಿ ಇದೆ ಅಂತ ಅರ್ಥ. ಈ ಥರ ಕ್ಯಾಂಡಲ್ ಏನು ಹೇಳುತ್ತೆ ಅಂದರೆ, ಯೂಶ್ವಲಿ ಸ್ವಲ್ಪ ನೆಕ್ಸ್ಟ್ ಡೇ ಬುಲ್ಲಿಶ್ ಅಂತ ಇಟ್ಟು ಸಿಗ್ನಲ್ ಮಾಡುತ್ತೆ. ಬಟ್ ನೋಡಬೇಕು ಅಮೇರಿಕನ್ ಮಾರ್ಕೆಟ್ ಹೇಗಿದೆ, ಗ್ಲೋಬಲ್ ಕ್ಯೂಸ್ ಏನಿದೆ, ಜಿಯೋ ಪೊಲಿಟಿಕಲ್ ಟೆನ್ಷನ್ ಇದೆಯೋ ಇಲ್ವೋ. ಒಂದಂತೂ ನಿಜ ನೋಡಿ ಸ್ನೇಹಿತರೆ, 24,300 ಫಂಟಾಸ್ಟಿಕ್ ಸಪೋರ್ಟ್ ಆಗಿ ಪ್ಲೇ ಆಗ್ತಾ ಇದೆ ನಿಫ್ಟಿಯಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಳೇಬೇಕು. 1 ಡೇ 2 ಡೇ 3 4 5 6 7 8 9 10 10 ದಿನ ಕಂಟಿನ್ಯೂ 24,300 ಕೆಳಗಡೆ ಹೋಗ್ಬಿಟ್ರು, ಮತ್ತು ಸೆಕೆಂಡ್ ಹಾಫ್ನಲ್ಲಿ ಅದ್ರ ಮೇಲ್ಗಡೆ ಬಂದು ಕ್ಲೋಸ್ ಆಗ್ತಾ ಇದೆ ಅಲ್ಲ. ದಿಸ್ ಇಸ್ ದ ಬ್ಯೂಟಿ ಆಫ್ ಚಾರ್ಟ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಫಂಟಾಸ್ಟಿಕ್ ಇವತ್ತು ಮಾತ್ರ ಮೂವ್ ಆಗಿದ್ದು. ಸಪೋರ್ಟನ್ನು ತುಂಬ ಚೆನ್ನಾಗಿ ಬೆಲೆ ಕೊಟ್ಟಿದೆ ಮಾರ್ಕೆಟು. ಆಯಿತು,
ಇದಿರಲಿ. ಇನ್ನು ನಾವೊಂದು ರಾಕೆಟ್ ಬಗ್ಗೆ ಹೇಳಿದ್ವಿ ನೋಡಿ, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜು ಸ್ಟಿಲ್ ಇಟ್ ಈಸ್ ದೇರ್ ಲೈಕ್ ದ್ಯಾಟ್. ಮೋಸ್ಟ್ ಪ್ರಾಬಬ್ಲಿ ಇವತ್ತಿನ ಒಂದು ರಿಕವರಿ ಟ್ರ್ಯಾಪ್ ಮಾಡಲಿಕ್ಕೂ ಇರ್ಬೋದು, ರಿಟೇಲರ್ಸ್ಗೆ ಹೇಳಲಿಕ್ಕೆ ಬರಲ್ಲ. ನಾಳೆ ಕೂಡ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗ್ಬೋದು ಇಲ್ಲಿ. ಇಟ್ ಮೇ ಗೋ ಟುವರ್ಡ್ಸ್ 24,450 ಅಥವಾ 24,500ವರೆಗೆ ಹೋಗ್ಬಿಟ್ಟು ಅಲ್ಲಿಂದ ರಿಜೆಕ್ಷನ್ ಆಗ್ಬೋದು ಅಥವಾ ಇಲ್ಲಿಯೇ ಕ್ಲೋಸ್ ಆಗ್ಬೋದು ಮಾರ್ಕೆಟು. ಮಂಡೇ ಮತ್ತೆ ಫಾಲ್ ಆಗೋ ಚಾನ್ಸ್ ಇರುತ್ತೆ, ಗಮನದಲ್ಲಿರಲಿ. ಯಾಕಂದರೆ ರಿಟೇಲರ್ಸ್ಗೆ ಟ್ರ್ಯಾಪ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಿರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಶೇರ್ ಮಾರ್ಕೆಟ್ನಲ್ಲಿ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸು. ಹೀಗಾಗಿ ನಮಗೇನಪ್ಪ ಇವತ್ತಿನ ಮಾರ್ಕೆಟಲ್ಲಿ ಪ್ರಾಫಿಟ್ ಬಂತ ಬಿಟ್ಟು ಬಿಡ್ಬೇಕು ಅಲ್ಲಿಗೆ. ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದಾಗ ಮಾತ್ರ ನೋಡಿಬಿಟ್ಟು ಸಪೋರ್ಟು ರೆಸಿಸ್ಟೆನ್ಸು ಅವನ್ನೆಲ್ಲ ನೋಡಿಬಿಟ್ಟು ನಾವು ಅದಕ್ಕೆ ತಕ್ಕಾಗೆ ಇನ್ವಾಲ್ವ್ ಆಗಬೇಕಾಗುತ್ತೆ. ಅವಕಾಶ ಸಿಕ್ಕರೆ, ಅವಕಾಶ ಸಿಗಲಿಲ್ಲ ಅಂದರೆ ಟ್ರೆಂಡಿಂಗ್ ಡೇ ಇದ್ದರೆ 100% ಇನ್ವಾಲ್ವ್ ಆಗಬೇಕು. ಟ್ರೆಂಡಿಂಗ್ ಡೇ ಇಲ್ಲಪ್ಪ, ಸೈಡ್ ವೇ ಮಾರ್ಕೆಟ್ ಇದೆ ಅಂದರೆ ಬಿಟ್ಟು ಬಿಡಬೇಕು, ಅವತ್ತು ಏನೂ ಆಗಲ್ಲ, ಮತ್ತೆ ನೆಕ್ಸ್ಟ್ ಡೇ ನೋಡಲಿಕ್ಕೆ ಬರುತ್ತೆ. ಓಕೆ, ಇವತ್ತಿನ ಮಾತ್ರ ಚೆನ್ನಾಗಿತ್ತು. ಇನ್ನು ನಾಳೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಎಲ್ಲಿ ಬರುತ್ತೆ ನೋಡೋಣ. ಆ್ಯಸ್ ಯೂಶುವಲ್ ಫಸ್ಟ್ ಸಪೋರ್ಟ್ ಈಸ್ 24,300 ಸ್ನೇಹಿತರೆ. 24,300 ಬಿಗ್ ಸಪೋರ್ಟ್ ಇದೆ. ಅದರ ಕೆಳಗಡೆ ಹೋದರೂ ಕೂಡ ಮತ್ತೆ ಸಸ್ಟೇನ್ ಆಗ್ತಾ ಇದೆ. ಇದು ನೋಡಿ, ನಿನ್ನೆ ಏನು ಹೇಳಿದ್ವಿ ನಾವು, ಅದನ್ನು ಬ್ರೇಕ್ ಮಾಡ್ಬೇಕಂದ್ರೆ ಒಂದು ಗ್ಯಾಪ್ ಡೌನ್ ಓಪನ್ ಆಗಬೇಕು, ಇಲ್ಲ ಹ್ಯೂಜ್ ವಾಲ್ಯೂಮ್ನೊಂದಿಗೆ ಬ್ರೇಕ್ ಆಗಬೇಕು ಅಂದಿದ್ವಿ. ಬಟ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಅದ್ರ ಕೆಳಗಡೆನೇ ಓಪನಿಂಗ್ ಆಯಿತು, 24,300 ಕೆಳಗಡೆ ಓಪನ್ ಆಯಿತು. ಆದರೂ ಕೂಡ ಅದ್ರ ಮೇಲ್ಗಡೆ ಬಂತಲ್ಲ, ಎಷ್ಟು ಪೊಟೆನ್ಷಿಯಲ್ ಇದೆ, ಅದರಲ್ಲಿ ಎಷ್ಟು ಪುಟ್ ರೇಟರ್ಸ್ ಇದ್ದಾರೆ, ಅದನ್ನು ನಾವು ಗಮನ ಕೊಡಬೇಕಾಗತ್ತೆ. ಆಯಿತು, ಇವತ್ತು ನಿಫ್ಟಿದು ಏನು ಎಕ್ಸ್ಪೈರಿ ಡೇ ಮುಗೀತು. ಇನ್ನು ನಾಳೆ ಓಪನ್ ಇಂಟ್ರೆಸ್ಟು ಯಾರು ಕಾಲ್ ರೇಟರ್ಸ್ ಎಲ್ಲಿದ್ದಾರೆ, ಪುಟ್ ರೇಟರ್ಸ್ ಎಲ್ಲಿದ್ದಾರೆ ನಾಳೆ ಗೊತ್ತಾಗುತ್ತೆ ಬೆಳಗ್ಗೆ. ಹೀಗಾಗಿ ನಾಳೆ 24,500ರಲ್ಲಿ ಕಾಲ್ ರೇಟರ್ಸ್ ಜಾಸ್ತಿ ಇದ್ದರೆ ಅಲ್ಲಿವರೆಗೆ ಹೋಗ್ಬಿಟ್ಟು ರಿಜೆಕ್ಟ್ ಆಗ್ಬೋದು ಮಾರ್ಕೆಟು. 24,400 24,300ರಲ್ಲಿ ಜಾಸ್ತಿ ಪುಟ್ ರೇಟರ್ಸ್ ಇದ್ದರೆ ಮೇಲ್ಗಡೆ ಮತ್ತೆ ಕೆಳಗಡೆ ಬಂದರೂ ಕೂಡ ಮೇಲ್ ಪುಷ್ ಮಾಡುತ್ತೆ, ಅದರ್ವೈಸ್ ಫಾಲ್ ಆಗ್ಬೋದು. ಮೋಸ್ಟ್ ಪ್ರಾಬಬ್ಲಿ ನಾಳೆ ಒಂದು ಸೈಡ್ ವೇ ಮಾರ್ಕೆಟ್ ಆಗ್ಬೋದು ಅನಿಸುತ್ತೆ. ಲೈಟ್ ಇದೊಂದು ನಾನು ನೋಡಿ, ನಮ್ಮ ಒಂದು ಚಾನಲ್ಲು, ಈ ಒಂದು ಚಾನಲ್ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆ್ಯಕ್ಟ್ ಆಗ್ತಾ ಇದೆ ನೋಡಿ. ಯಾವ ಕಡೆ ಹೋಗಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಆ ಕಡೆ ಮೂವ್ಮೆಂಟ್ ಬರುತ್ತೆ ಅಂತ ಹೇಳಿದ್ದೆ ನಾನು, ಹೌದಾ? ಏನಂತ, ಈ ಚಾನಲನ್ನು ಬ್ರೇಕ್ ಮಾಡಿಬಿಟ್ಟು ಸಪೋಸ್ ಕೆಳಗಡೆ ಹೋತಪ್ಪ, ಕೆಳಗಡೆ ಬ್ರೇಕ್ ಆಯಿತು ಅಂದರೆ ಆ ಡೈಲಿ ಕ್ಯಾಂಡಲ್ಲು ಕೆಳಗಡೆ ಕ್ಲೋಸ್ ಆಗಬೇಕು, ಅಂದರೆ ಕೆಳಗಡೆ ಮೂವ್ಮೆಂಟಮ್ ಬರುತ್ತೆ. ಸಪೋಸ್ ಡೈಲಿ ಕ್ಯಾಂಡಲ್ಲು ಮೇಲ್ಗಡೆ ಕ್ಲೋಸ್ ಆಯ್ತಂದರೆ ಇದರ ಮೇಲ್ಗಡೆ ಕ್ಲೋಸ್ ಆಯ್ತಂದರೆ ನೆಕ್ಸ್ಟ್ ಡೇ ಅಪ್ಸೈಡ್ ಅಂತ. ಇದು ಇನ್ನೂ ಚಾನಲ್ ಒಳಗಡೆನೆ ಕ್ಲೋಸ್ ಆಗ್ತಾ ಇದೆ ಪ್ರತಿದಿನ. ಎಷ್ಟು ರೇಂಜ್ ಇದೆ? 24,275ರಿಂದ 24,540. ಈ ಒಂದು ರೇಂಜ್ ಒಳಗೆ ಟ್ರ್ಯಾಪ್ ಮಾಡ್ತಾ ಇದೆ ಎಲ್ಲರನ್ನು. ಹೀಗಾಗಿ ನಾಳೆ ಕೂಡ ಇದೇ ರೇಂಜಿನಲ್ಲಿರುತ್ತೆ. ಓಕೆ, ನಾಳೆ ಕೂಡ ಇದೇ ರೇಂಜ್ನಲ್ಲಿರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಸೋಮವಾರ ಐದರ್ ಅಪ್ ಸೈಡ್ ಆರ್ ಡೌನ್ ಸೈಡ್ ಅಂತ ಹೇಳ್ಬೋದು. ಡಿಪೆಂಡ್ಸ್ ಆನ್ ಅಮೇರಿಕನ್ ಮಾರ್ಕೆಟ್, ಗ್ಲೋಬಲ್ ಕ್ಯೂಸ್ ಮತ್ತು ಚೈನಾದ್ದು ತುಂಬ ಒಂದು ರಿಸಲ್ಟ್ಸ್ ಇದೆ ಅಲ್ಲಿ ಮೆಟಲ್ ಸಂಬಂಧಪಟ್ಟಂಗೆ, ಅದು ಮತ್ತು ಇಂಡಿಯನ್ ಬಜೆಟು ಹೇಗೆ ಅದನ್ನು ಹೇಗೆ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟು ನೆಕ್ಸ್ಟ್ ಸೋಮವಾರ ನೋಡಬೇಕಾಗತ್ತೆ. ನಾಳೆ ಕೂಡ ಮೋಸ್ಟ್ಲಿ ಸೈಡ್ ವೈಸ್ ಇದೇ ಥರ ಆಗ್ಬೋದು. ನಿಫ್ಟಿ ಮಾತ್ರ ಇನ್ನೂ ವೀಕ್ ಆಗಿಲ್ಲ, ಸ್ಟ್ರಾಂಗ್ ಇದೆ. ವೀಕ್ಲಿ ಚಾರ್ಟ್ ನೋಡೋಣ. ವೀಕ್ಲಿ ಚಾರ್ಟ್ ಓಕೆ, ಯಾ ಇನ್ನೂ ಇಟ್ ಹ್ಯಾಸ್ ಟು ಗೇನ್. ಅವಾಗ ನಾನು ಪಾಸಿಟಿವ್ಗೆ ಕನ್ವರ್ಟ್ ಆಗಿದೆ ಅಂತೀನಿ. ಸ್ಟಿಲ್ ಇಟ್ ಈಸ್ ಇನ್ ನೆಗೆಟಿವ್ ಪಾರ್ಟ್ ಆಫ್ ವೀಕ್ಲಿ ಕನ್ಸಿಡರ್ ಮಾಡಿದರೆ ನೆಗೆಟಿವ್ ಇದೆ. ವೀಕ್ಲಿಗೆ ನಿಫ್ಟಿದು ಕೂಡ ನೆಗೆಟಿವ್ ಇದೆ. ಏನಕ್ಕೆಂದರೆ ನಾನು ನೋಡಿ 24,500 ಇದೆ. 24,500 ಮೇಲ್ಗಡೆ ಕ್ಲೋಸ್ ಆಗಬೇಕು ಅಂದಾಗ ಮಾತ್ರ ಇಟ್ ಟರ್ನ್ಸ್ ಟು ಪಾಸಿಟಿವ್ ಅಂತ ಹೇಳ್ಬೋದು. ಸ್ಟಿಲ್ ಇಟ್ ಈಸ್ ಇನ್ ನೆಗೆಟಿವ್ ಅಂತ ಹೇಳ್ಬೋದು. ವೀಕ್ಲಿಯಲ್ಲಿ ನೆಗೆಟಿವ್ ಇದೆ ಇನ್ನೂ ಕೂಡ. ಸೊ ಅದಕ್ಕೆ ಮತ್ತೆ ಸಪೋರ್ಟ್ ಬಂದ್ಬಿಟ್ಟು 24,000 ಮೇಜರ್ ಸಪೋರ್ಟ್. ಓಕೆ, ಅಲ್ಲಿಂದ ರಿಕವರಿ ಆಗ್ತಾ ಇದೆ. ನೋಡಬೇಕು ಈ ವಾರದ ಕ್ಯಾಂಡಲ್ ಕಂಪ್ಲೀಟ್ ನಾಳೆಗೆ ಗೊತ್ತಾಗುತ್ತೆ ಹೇಗೆ ಫಾರ್ಮ್ ಆಗುತ್ತೆ ಅಂತೇಳಿ. ನೆಕ್ಸ್ಟು ಇದ್ರ ಬಗ್ಗೆ ವಿಚಾರ ಮಾಡ್ಬೋದು. ಆದರೆ ಬ್ಯಾಂಕ್ ನಿಫ್ಟಿ ಚಾರ್ಟ್ ಮಾತ್ರ ವೀಕ್ ಇದೆ. ನೋಡೋಣ ಬನ್ನಿ.
ಆದರೆ ಬ್ಯಾಂಕ್ ನಿಫ್ಟಿ ಚಾರ್ಟ್ ಆ ಥರ ಅಲ್ಲ ಸ್ನೇಹಿತರೆ. ಇದು 5 ಮಿನಿಟ್ಸ್ ಚಾರ್ಟ್, ಇದು ಬ್ಯಾಂಕ್ ನಿಫ್ಟಿದು. ಬ್ಯಾಂಕ್ ನಿಫ್ಟಿ ಚಾರ್ಟು ವೀಕ್ ಇದೆ. ನಿಫ್ಟಿ ಹಾಗೆ ನಮಗೆ ಟ್ರೆಂಡಿಂಗ್ ಸಿಕ್ಕಿಲ್ಲ. ನಿಫ್ಟಿಲಿ ಫಂಟಾಸ್ಟಿಕ್ ಇತ್ತು ಫಾರ್ ಆಪ್ಷನ್ ಬಯಸ್ಗೆ, ಸ್ಪೆಷಲಿ ಕಾಲ್ ಬಯಸ್ಗೆ. ಆದರೆ ಬ್ಯಾಂಕ್ ನಿಫ್ಟಿ ಸೈಡ್ ವೇ, ಕಂಪ್ಲೀಟ್ ಸೈಡ್ ವೇ, ಒಂದು ರೇಂಜ್ ಬೌಂಡ್ನಲ್ಲಿತ್ತು ಅಂತ ಹೇಳ್ಬೋದು. 50,750ರಲ್ಲಿ ಮಾರ್ಕೆಟ್ ಓಪನ್ ಆಗಿಬಿಟ್ಟು ಮತ್ತೆ 51,000 ಟಚ್ ಆಗಿದೆ ನೋಡಿ. 51,000 ಟಚ್ ಆಯಿತು, ಆದರೂ ಕೂಡ ಸಸ್ಟೇನ್ ಆಗಲಿಲ್ಲ, ರಿಜೆಕ್ಷನ್ ಆಗಿಬಿಟ್ಟು ಅಲ್ಲಿಂದ ಕೆಳಗಡೆ ಬಂತು. ಮಾರ್ಕೆಟು ಕೆಳಗಡೆ ಬಂದು ಕಂಪ್ಲೀಟ್ ಮತ್ತೆ ಒಂದು ರೇಂಜ್ ಬೌಂಡ್ನಲ್ಲಿ ನೋಡಿ 50,700ರಿಂದ ಒಂದು 50,900 ಒಳಗಡೆನೆ ಟ್ರೇಡ್ ಆಗ್ತಾ ಇತ್ತು. ಕಂಟಿನ್ಯೂ ಅಪ್ ಆ್ಯಂಡ್ ಡೌನ್, ಒಂದು ರೇಂಜ್ ಬೌಂಡ್ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ಕ್ಲಿಯರ್ ಆಗಿ ಒಂದು ಆಪ್ಷನ್ ಬಯಸ್ಗೆ ಅವಕಾಶ ಇಲ್ಲ. ಈ ಥರ ಇದ್ದಾಗ ಬಿಟ್ಟು ಬಿಡಬೇಕು. ಇನ್ನು ಡೈಲಿ ಚಾರ್ಟ್ ಏನು ಹೇಳುತ್ತೆ ಬ್ಯಾಂಕ್ ನಿಫ್ಟಿದು? ಎಸ್, ಡೈಲಿ ಚಾರ್ಟನ್ನು ನೋಡಿ ವೀಕ್ ಆಗಿದೆ ಅಂತ ಹೇಳಿದ್ವಿ ನಾವು. ಬ್ಯಾಂಕ್ ನಿಫ್ಟಿ ಮತ್ತೆ ಫಾಲ್ ಆಗುತ್ತೆ ಬಿಗ್ ಅಂತ ಹೇಳಿದ್ವಿ, ಅದರ ಪ್ರಕಾರ ಫಾಲ್ ಆಗಿದೆ. ಮೇಜರ್ ಸಪೋರ್ಟ್ ಕೂಡ ಹೇಳಿದ್ವಿ ನಾವು. ಫಸ್ಟ್ ಸಪೋರ್ಟು 51,700 ಇತ್ತು, ಅದರ ಕೆಳಗಡೆ ಬಂದಿದೆ. ಓಕೆ, ನಂತರ 50,500 ಅಂತ ಮಾರ್ಕ್ ಮಾಡಿದ್ವಿ, 600 to 500 ಅಂತೇಳಿ. ಎಕ್ಸಾಕ್ಟ್ಲಿ ಇವತ್ತಿನಲ್ಲೂ 50,559 ಸ್ನೇಹಿತರೆ ಅಲ್ಲಿವರೆಗೆ ಬಂದಿದೆ. ಮತ್ತೆ ಸ್ವಲ್ಪ ರಿಕವರಿ ಆಗಿಬಿಟ್ಟು 50,800ರಲ್ಲಿ ಕ್ಲೋಸ್ ಆಗಿದೆ, 888ರಲ್ಲಿ ಕ್ಲೋಸ್ ಆಗಿದೆ. ಓಕೆ, ಆದರೆ ಒಂದು ಏನಂದರೆ ನೆಗೆಟಿವ್ ಪಾಯಿಂಟ್ ಆಫ್ ವ್ಯೂ ಅಂದರೆ 51ರ ಕೆಳಗಡೆ ಅಂದರೆ 51,000 ಕೆಳಗಡೆ ಕ್ಲೋಸ್ ಆಗಿದೆ. ಮತ್ತೆ ಕ್ಯಾಂಡಲ್ ಕೂಡ ನೋಡಿ 3 ಕ್ರೌಸ್ ಅಂತ ಹೇಳ್ಬೋದು. 1 2 3 ಕ್ರೌಸ್. ಇಟ್ ಸಿಗ್ನಲ್ಸ್ ಅನದರ್ ಫಾಲ್ ಇನ್ ಬ್ಯಾಂಕ್ ನಿಫ್ಟಿ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಅಥವಾ ಮಂಡೇ ಮತ್ತೆ ಫಾಲ್ ಆಗ್ಬೋದು. ನಾವೇನು ಅನಲೈಸ್ ಮಾಡಿದ್ವಿ ಹೇಳಿದ್ದೆ ನಾನು, ಐ ವಿಲ್ ಶೋ ಹಿಯರ್, ಒಂದು ನಿಮಿಷ. ಓಕೆ, ಇಲ್ಲಿ 4ನೇ ತಾರೀಕಿಂದು ಲೋಕಸಭಾ ಎಲೆಕ್ಷನ್ ಬಿಗ್ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ. ಆ ದಿನದ್ದು ಅಲ್ಲಿವರೆಗೆ ಬಾಡಿ ಟಚ್ ಆಗುತ್ತೆ ಅಂದಿದ್ವಿ ನೋಡಿ, ಎಕ್ಸಾಕ್ಟ್ಲಿ ಬಂದಿದೆ ಅಲ್ಲಿಗೆ. ಇನ್ನು ಅದರದ್ದು ಇನ್ನೊಂದು ಲೋವರ್ ಬಾಡಿ ಇದೆ, ಅದು 50,000 ಹೇಳ್ತಾ ಇದೆ. ಸೊ ಇಟ್ ಮೇ ಕಮ್ ಟುವರ್ಡ್ಸ್ 50,000. ನಂತರ ಒಂದು ಕನ್ಸಾಲ್ಟೇಷನ್ ಆಗಿ ಅಪ್ಸೈಡ್ ಮೂವ್ ಆಗ್ಬೋದು. ನಾಳೆ ಒಂದು ಸ್ಲೈಟ್ ಮೂಗಿಗೆ ತುಪ್ಪ ಹಚ್ಚೋ ಥರ ಒಂದು ಅಪ್ಸೈಡ್ ಮೂವ್ ಬಂದರೂ ಅದನ್ನು ನೆಗ್ಲೆಕ್ಟ್ ಮಾಡಿ ನಂತರ ಫಾಲ್ ಆಗ್ಬೋದು. ಓಕೆ, ಇಲ್ಲಿವರೆಗೆ ಬಂದಿದೆ. ಈಗ ಸಪೋರ್ಟ್ ತೊಗೊಂಡು ಸ್ವಲ್ಪ ಒಂದೆರಡು ದಿನ ಮೂವ್ ಆದಂಗಾಗಿ ಅಪ್ಸೈಡ್ ಮತ್ತೆ ಮೇಜರ್ ಫಾಲ್ ಆಗ್ಬೋದು ಸ್ನೇಹಿತರೆ. ಯಾಕಂದರೆ ಆಕ್ಸಿಸ್ ಬ್ಯಾಂಕ್ ವೀಕ್ ಆಗಿದೆ, HDFC ವೀಕ್ ಆಗಿದೆ, ICICI ಬ್ಯಾಂಕ್, ಕೋಟಕ್ ಎಲ್ಲ, SBI ಇನ್ಕ್ಲೂಡಿಂಗ್ PSU ಸ್ಟಾಕ್ಸ್ ಎಲ್ಲ ವೀಕ್ ಆಗಿವೆ. ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ ಅದು. ಹೀಗಾಗಿ ನಾಳೆ ವೇಟ್ ಆ್ಯಂಡ್ ವಾಚ್ ಮಾಡೋಣ. ನಾಳೆದು ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 50,500. ಇವತ್ತಿನ ಲೋ ಏನಿದೆಯಲ್ಲ 50,500 ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಅದನ್ನು ಕ್ರಾಸ್ ಆಗಿ ಕೆಳಗಡೆ ಬಂದರೆ 50,300. ಓಕೆ, ನಂತರ 50,000 ಈ ಥರ ಸಪೋರ್ಟ್ ಇದೆ. ಇನ್ನು ಅಪ್ಸೈಡ್ 50,930 ಕ್ರಾಸ್ ಆತಂದರೆ 51,000 ಮತ್ತು 51,500, 600 ಈ ಥರ ಬರುತ್ತೆ ಸ್ನೇಹಿತರೆ. ಓಕೆ, ಮತ್ತೆ ವೀಕ್ಲಿ ಚಾರ್ಟ್ ನೋಡೋಣ. ವೀಕ್ಲಿ ಏನು ಹೇಳುತ್ತೆ ಅಂತೇಳಿ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡಿ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಯಾವ ಥರ ಆ್ಯಕ್ಟ್ ಮಾಡುತ್ತೆ ನೋಡಿ. ಟಚ್ ಆಗಿದೆ, ಅದರ ಬಾಡಿ ಟಚ್ ಆಗಿದೆ ಆ್ಯಕ್ಚುಲಿ. ನಂತರ ಇಲ್ಲಿ 4ನೇ ತಾರೀಕಿಂದು ಎಕ್ಸಾಕ್ಟ್ಲಿ ಬಂದಿದೆ ನೋಡಿ. 4ನೇ ತಾರೀಕಿನ ಒಂದು ವೀಕ್ಲಿ ಕ್ಯಾಂಡಲ್ ಏನಿದೆಯಲ್ಲ ಲೋಕಸಭಾ ಎಲೆಕ್ಷನ್ದು, ಆ ವಾರದ್ದು ವೀಕ್ಲಿ ಕ್ಯಾಂಡಲ್ ಎಕ್ಸಾಕ್ಟ್ಲಿ ಅದರ ಟಾಪ್ ಏನಿದೆಯಲ್ಲ ಅದಕ್ಕೆ ಬಂದು ಟಚ್ ಆಗಿ ರಿಕವರಿ ಆಗಿದೆ. ಅಲ್ಲಿವರೆಗೆ ಬರುತ್ತೆ ಅಂತೆ ನಿನ್ನೆ ನೀವು ಕೂಡ ಅನಲೈಸ್ ಮಾಡಿದ್ವಿ. ಅದೇ ಥರ ಅಲ್ಲಿವರೆಗೆ ಬಂದು ಟಚ್ ಆಗಿಬಿಟ್ಟು ರಿಕವರಿ ಆಗಿದೆ ವೀಕ್ಲಿಯಲ್ಲಿ. ಸಪೋಸ್ ಅಲ್ಲಿಗೇನೆ ರಿಕವರಿ ಆದರೆ ಬೆಟರು, ಅದರ್ವೈಸ್ ಯಾಕಂದರೆ ಬಿಗ್ ಒಂದು ನೋಡಿ ವೀಕ್ಲಿಯಲ್ಲಿ ಬಿಗ್ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಹೀಗಾಗಿ ನೆಕ್ಸ್ಟ್ ವೀಕ್ ಕೂಡ ಫಾಲ್ ಆಗ್ಬೋದು. ಇಟ್ ಮೇ ಕಮ್ ಟುವರ್ಡ್ಸ್ 50,000 ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದರದ್ದು ಬಾಡಿ ಲೋ ಇದೆ ನೋಡಿ ಅಲ್ಲಿ, ಅದು 49,800ರಿಂದ 50,000 ತೋರಿಸ್ತಾ ಇದೆ. ಅಲ್ಲಿವರೆಗೆ
ನಾಳೆ ಅಥವಾ ಸೋಮವಾರ ಮಂಗಳವಾರ ಬಂದರೂ ಬರ್ಬೋದು ಸ್ನೇಹಿತರೆ. ಓಕೆ, ಇನ್ನು ಅಪ್ಸೈಡ್ ಅಂತೂ ವೀಕ್ಲಿ ಅಂದರೆ ವೀಕ್ಲಿಲಿ 52,000 ದಾಟಿದಾಗ ಮಾತ್ರ ವಿಚಾರ ಮಾಡ್ಬೋದು. ಇದರ ಬಾಡಿ ಹೈ 52,000 ದಾಟಿದಾಗ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಅದರ್ವೈಸ್ ನೆಗೆಟಿವ್ ಇಲ್ಲ ಕನ್ಸಾಲ್ಟೇಷನ್ ಮೋಡ್ನಲ್ಲಿರುತ್ತೆ. ಡೌ ಜೋನ್ಸ್ ನೋಡಿ, ಡೌ ಜೋನ್ಸ್ ರಿಕವರಿ ಆಗಿದೆ. ಇವತ್ತು 236 ಪಾಯಿಂಟ್ಗಳ ಪಾಸಿಟಿವ್ನಲ್ಲಿದೆ. 40,000 ಮೇಜರ್ ಸಪೋರ್ಟ್ ಇತ್ತು, ಅದನ್ನ ಬ್ರೇಕ್ ಮಾಡಿಬಿಟ್ಟು ನಿನ್ನೆ ಕೆಳಗಡೆ ಕ್ಲೋಸ್ ಆಗಿತ್ತು. ಇವತ್ತು ಮತ್ತೆ 40,000 ಮೇಲ್ಗಡೆ ಬಂದಿದೆ. ಇವಾಗ ಪ್ರೆಸೆಂಟ್ ಟ್ರೇಡ್ ಆಗ್ತಾ ಇದೆ, ನೋಡಬೇಕು ಬೆಳಿಗ್ಗೆ. ಸಪೋಸ್ 40,000 ಮೇಲ್ಗಡೆ ಕ್ಲೋಸ್ ಆಗಿದ್ರೆ ವೆಲ್ ಆ್ಯಂಡ್ ಗುಡ್ ನಮ್ಮ ಇಂಡಿಯನ್ ಮಾರ್ಕೆಟ್ಗೂ ಕೂಡ. ಸಪೋಸ್ ಮತ್ತೆ ಸೆಕೆಂಡ್ ಹಾಫ್ನಲ್ಲಿ ಡೌ ಜೋನ್ಸ್ ಏನಾದರೂ ಫಾಲ್ ಆತಂದ್ರೆ ಇಂಡಿಯನ್ ಮಾರ್ಕೆಟ್ ಕೂಡ ಫಾಲ್ ಆಗುತ್ತೆ. S&P 500 5,500 ದಾಟುವರೆಗೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಲ್ಲ ನಾನು. ಸ್ಟಿಲ್ ಒಂದು 20 ಪಾಯಿಂಟ್ಗಳ ಪಾಸಿಟಿವ್ನಲ್ಲಿದೆ. ನಸ್ಡಾಕ್ ವೆರಿ ವೀಕ್ ಇದೆ. ನೋಡೋಣ ನಾಳೆ ಇದು ಹೇಗೆ ಸಪೋರ್ಟ್ ಮಾಡುತ್ತೆ ಇಂಡಿಯನ್ ಮಾರ್ಕೆಟ್ಗೆ ಅಂತೇಳಿ. ಇನ್ನೊಂದು ಗೋಲ್ಡ್ ತುಂಬ ಫಾಲ್ ಆಗ್ತಾ ಇದೆ. ಗೋಲ್ಡ್ ನೋಡಿ ಸ್ನೇಹಿತರೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಗೋಲ್ಡು ಸಿಕ್ಕಾಪಟ್ಟೆ ಫಾಲ್ ಆಗಿದೆ. ಇದು ಡಾಲರ್ನಲ್ಲಿರೋದು ನೋಡಿ, 2.5% ಫಾಲ್ ಆಗಿದೆ. $52 ಫಾಲ್ ಆಗಿದೆ ಅಮೇರಿಕಾದಲ್ಲಿ ಗೋಲ್ಡ್ ಕೂಡ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ನಾಳೆ ಕೂಡ ಇಂಡಿಯನ್ ಮಾರ್ಕೆಟಲ್ಲಿ MCX ಗೋಲ್ಡ್ನಲ್ಲಿ ಮತ್ತೆ 1,000 ಪಾಯಿಂಟ್ಗಳ ಫಾಲ್ ಆಗ್ಬೋದು ಗೋಲ್ಡ್ ರೇಟ್ನಲ್ಲಿ. ಗಮನ ಇರಲಿ. ಗೋಲ್ಡ್ ರಿಲೇಟೆಡ್ ಸ್ಟಾಕ್ಸ್ಗಳನ್ನು ಪ್ಲೇ ಮಾಡಬೇಕಂದ್ರೆ ತುಂಬ ಎಚ್ಚರಿಕೆ ವಹಿಸಿ. ಗೋಲ್ಡ್ ಮತ್ತೆ ಫಾಲ್ ಆಗ್ಬೋದು ನಾಳೆ ಕೂಡ. ಫಾಲ್ ಆತಂದರೆ ಮುತ್ತೂಟ್, ಮಣಪುರಂ ಈ ಥರ ಎಲ್ಲ ಫಾಲ್ ಆಗ್ಬೋದು. ಬೆನಿಫಿಷರಿ ಆಗೋದು ಮೋಸ್ಟ್ ಪ್ರಾಬಬ್ಲಿ ಸ್ಯಾಂಕೋ ಅಥವಾ ಕಲ್ಯಾಣ್ ಜ್ಯುವೆಲ್ಸ್ ಈ ಥರ ಒಂದು ಸ್ಟಾಕ್ಗಳಿಗೆ ಬೆನಿಫಿಟ್ ಆಗ್ಬೋದು. ಡೋಂಟ್ ನೋ, ನನಗೂ ಕೂಡ ಗೊತ್ತಿಲ್ಲ. ತುಂಬ ವೊಲಟಿಲಿಟಿ ಇದೆ. SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ಸ್ನೇಹಿತರೆ, ಅಮೇರಿಕನ್ ಮಾರ್ಕೆಟು ಡೌ ಜೋನ್ಸ್ 200 ಪಾಯಿಂಟ್ಗಳ ಪಾಸಿಟಿವ್ ಇದ್ರೂ ಕೂಡ ಇದು ಕೇವಲ 7 ಪಾಯಿಂಟ್ಗಳ ಪಾಸಿಟಿವ್ನಲ್ಲಿದೆ. ಏನು ಹೇಳುತ್ತೆ? ಫ್ಲಾಟ್ ಓಪನಿಂಗ್. ಮೋಸ್ಟ್ ಪ್ರಾಬಬ್ಲಿ ನಾಳೆ ಫ್ಲಾಟ್ ಓಪನಿಂಗ್ ಆಗ್ಬೋದು. ಒಂದು ಸಪೋಸ್ ಏನಾದರೂ ನೈಟು ಡೌ ಜೋನ್ಸು ಅಮೇರಿಕನ್ ಮಾರ್ಕೆಟ್ ಫಾಲ್ ಆದವು, ಶಾರ್ಪ್ ಫಾಲ್ ಆಯ್ತಂದರೆ ಸೆಕೆಂಡ್ ಹಾಫ್ನಲ್ಲಿ ಹೇಗೆ ನಮ್ಮ ಇಂಡಿಯನ್ ಮಾರ್ಕೆಟು ಸೆಕೆಂಡ್ ಹಾಫ್ನಲ್ಲಿ ರಿಕವರಿ ಆಗ್ತವೆ, ಅದೇ ಥರ ಅಮೇರಿಕನ್ ಮಾರ್ಕೆಟ್ ಸೆಕೆಂಡ್ ಹಾಫ್ನಲ್ಲಿ ಏನಾದರೂ ಶಾರ್ಪ್ ಫಾಲ್ ಆಯ್ತಂದರೆ SGX ನಿಫ್ಟಿ ಮೋಸ್ಟ್ ಪ್ರಾಬಬ್ಲಿ ಫಾಲ್ ಆಗ್ಬೋದು ಓವರ್ ನೈಟು. ಬೆಳಿಗ್ಗೆ ನೋಡಿದಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಪ್ಯಾನಿಕ್ ಆಗೋದು ಬೇಡ, ಯಾಕಂದರೆ ಆಲ್ರೆಡಿ ಒಂದು 3 ದಿನಗಳಿಂದ ಫಾಲ್ ಆಗ್ತಾ ಇದೆ ಇಂಡಿಯನ್ ಮಾರ್ಕೆಟು ಡ್ಯೂ ಟು ಕ್ಯಾಪಿಟಲ್ ಗೇನ್ಸ್. ಅವೆಲ್ಲ STCG, LTCG, ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ಯಾಕ್ಸ್ ಏನು ಹೇರಿದ್ದಾರೆ ಅದನ್ನು ಇವಾಗ ರಿಯಾಕ್ಟ್ ಮಾಡ್ತಾ ಇದೆ ಮಾರ್ಕೆಟು. ಮತ್ತು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಒಂದು ಮೇಜರ್ ಒಂದು ಯಾವುದು ಬ್ಲೂ ಚಿಪ್ ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ. ನಿನ್ನೆ ಹೇಳಿದ್ದೆ ನಾನು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ, ಹೀಗಾಗಿ ಯಾವುದೇ ಸ್ಟಾಕ್ಗಳನ್ನು ಕೊಡಲ್ಲ ನಾನು, ಮೇಜರ್ ಸ್ಟಾಕ್ಗಳನ್ನು ಅಂತ ಹೇಳಿದ್ದೆ. ಆದರೆ ಇವತ್ತು ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೋಡೋಣ ಬನ್ನಿ. FII DI ಡೇಟಾ ನೋಡಿ. FIIಸು 2,605 ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. ಇನ್ನು DIs ಏನು ಮಾಡಿದ್ದಾರೆ? ಮೋಸ್ಟ್ಲಿ ಬಾಯ್ ಮಾಡಿರ್ತಾರೆ ಅವರು, ಅಪೋಸಿಟ್ ಇವರಿಬ್ಬರು. DIಸು ಹೌದು, ಇವರು 2,430 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. DIಸು ಇಬ್ಬರು ಈಕ್ವಲ್ ಅಂತ ಹೇಳ್ಬೋದು. ಟಗ್ ಆಫ್ ವಾರ್ ನಾಳೆ ಅಥವಾ ಕನ್ಸಾಲ್ಟೇಷನ್ ರೇಂಜ್ ಬೌಂಡ್. ONGC ಕನ್ಸಿಡರ್ ಮಾಡ್ಬೋದು. ಇವತ್ತು 5% ಅಪ್ಸೈಡ್ನಲ್ಲಿದೆ. ಇದು ಏನಾದರೂ ಕಂಟಿನ್ಯೂಷನ್ ಆದರೆ, ಫ್ಲ್ಯಾಟ್ ಓಪನಿಂಗ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ. 330 ಮೇಲ್ಗಡೆ ಓಪನ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ. ಸಪೋಸ್ ಒಂದು ಇಷ್ಟೊಂದು 5% ಅಪ್ಸೈಡ್ ಕೊಟ್ಟಾಗ ಏನಾಗುತ್ತೆ, ONGC ಕ್ಯಾರೆಕ್ಟರ್ ನೋಡಿದ್ದೀನಿ ನಾನು, ನೆಕ್ಸ್ಟ್ ಡೇ ಫಾಲ್ ಆಗೋ ಚಾನ್ಸ್ ಇರುತ್ತೆ, ಇಲ್ಲ ಕನ್ಸಾಲ್ಟೇಷನ್ನಲ್ಲಿರುತ್ತೆ, ರೇಂಜ್ ಬೌಂಡ್ನಲ್ಲಿರುತ್ತೆ. ಹೀಗಾಗಿ 330 ಮೇಲ್ಗಡೆ ಓಪನ್ ಆಗಿದ್ದರೆ ಕನ್ಸಿಡರ್ ಮಾಡ್ಬೋದು ಟುವರ್ಡ್ಸ್ ಬೈ. ಒಂದು ಮೋಸ್ಟ್ ಪ್ರಾಬಬ್ಲಿ 345ವರೆಗೂ ರೀಚ್ ಆಗ್ಬೋದು. ಇದರ ಒಂದು ಶಾರ್ಟ್ ಟರ್ಮ್ 350 ಅಂತ ಇಟ್ಕೊಳ್ಳೋಣ. ಮತ್ತು ಟಾಟಾ ಮೋಟರ್ಸ್ ಹೌದು, ಸ್ಟ್ರಾಂಗ್ ಕಮೆಂಟರಿ ಬಂದಿದೆ ಇದಕ್ಕೆ. ಹೀಗಾಗಿ ಟಾಟಾ ಮೋಟರ್ಸ್ 1,090ರಲ್ಲಿದೆ. 1100 ಕ್ರಾಸ್ ಆಗೋ ಚಾನ್ಸಸ್ ಇದೆ. ವಿಪ್ರೋ ಕನ್ಸಿಡರ್ ಮಾಡ್ಬೋದು. ತುಂಬ ದಿನಗಳಿಂದ ಒಂದು 500 ಮೇಜರ್ ಒಂದು ಸಪೋರ್ಟನ್ನು ಹೋಲ್ಡ್ ಮಾಡ್ತಾ ಇದೆ. 506ರಲ್ಲಿದೆ ಇವಾಗ. ಮೋಸ್ಟ್ ಪ್ರಾಬಬ್ಲಿ ನಾಳೆ 515ವರೆಗೆ ಹೋಗೋ ಚಾನ್ಸ್ ಇದೆ.
ಹಾಗೆ ನೋವಾ ಅಗ್ರಿ ಲಿಮಿಟೆಡ್ ಇದು F&Oದಲ್ಲಿ ಇಲ್ಲ, ಇದು ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ ನಾನು. ನೋವಾ ಅಗ್ರಿ 63 ಇತ್ತು ನಾವು ವಿಡಿಯೋ ಮಾಡಿದಾಗ, ನ್ಯೂಲಿ ಲಿಸ್ಟೆಡ್ ಇದು ನೋಡಿ. ಇದರ ಒಂದು 7% ಅಪ್ಸೈಡ್ ಮೂವ್ ಆಗಿದೆ. ನಿನ್ನೆ ಕೂಡ ಅಪ್ಸೈಡ್ ಮೂವ್ ಆಗಿತ್ತು ಸಿಕ್ಕಾಪಟ್ಟೆ, ಮೋರ್ ದೆನ್ 5%. ಅದಕ್ಕೆ ಮೇಜರ್ ರೀಸನ್ ಏನಪ್ಪ ಅಂದರೆ ರಿಗಾರ್ಡಿಂಗ್ ಅಗ್ರಿ ಸೆಕ್ಟರ್ ಕೆಲವೊಂದಿಷ್ಟು ರಿಲ್ಯಾಕ್ಸೇಷನ್ ಕೊಟ್ಟಿದೆ ಬಜೆಟ್ನಲ್ಲಿ, ಅದಕ್ಕೆ ಆ ಒಂದು ರಿಯಾಕ್ಷನ್ ಇವಾಗ ಕೊಡ್ತಾ ಇದೆ. ಇದು ನೋವಾ ಅಗ್ರಿಟೆಕ್ ಲಿಮಿಟೆಡ್ 90 ಇದೆ. ಶಾರ್ಟ್ ಟರ್ಮ್ 100+ ಟಾರ್ಗೆಟ್ ಇಟ್ಕೋಬಹುದು. ಎಟ್ ದ ಸ್ಟಾಪ್ ಲಾಸ್ ಅನ್ನು ನೀವೇ ಫಿಕ್ಸ್ ಮಾಡ್ಕೊಳ್ಳಿ, ಟಾರ್ಗೆಟನ್ನು ಕೂಡ ನೀವೇ ಫಿಕ್ಸ್ ಮಾಡ್ಕೊಳ್ಳಿ. ಇದು ಕೇವಲ ಇನ್ಫಾರ್ಮೇಷನ್ ಮಾತ್ರ ಸ್ನೇಹಿತರೆ. ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತಿನ್ಯಾಕೆ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.